ಅಮ್ಮು, ನಾನು ಇಲ್ಲಿದ್ದೀನಿ. ಯು ಹ್ಯಾವ್ ಅ ಸರ್ಪ್ರೈಸ್. ಏನ್ ಸರ್ಪ್ರೈಸ್? ತಗೋ ಟಿಕೆಟ್ಸ್. ಯಾವ ಟಿಕೆಟ್ಸ್? ಎಲ್ಲಿಗೆ? ನಾನು ನೀನು ಟ್ರಿಪ್ ಹೋಗ್ತಾ ಇದೀವಿ. 2 days 3 nights ಪ್ಯಾಕೇಜ್. ಇವತ್ತೇ ಹೊರಡ್ತಾ ಇದೀವಿ. ರೆಡಿ ಆಗ್ಬಿಡು. ಅದೇ ಎಲ್ಲಿಗೆ? ಮಂಗಳೂರಿಗೆ. ಸ್ಯಾಂಡಿ, ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ಯಾ? ಅಮ್ಮು, ಈ ಮನೇಲಿದ್ರೇನೆ ತಲೆ ಗಿರಗಿರ ಅಂತಿರುತ್ತೆ. ಇನ್ನು ಅದಕ್ಕೆ ಕುಡಿಬೇಕಾ? ಮತ್ತೆ ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಅರೆ, ನಿನ್ ತಮ್ಮ ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದಾನೆ. ನಾವು ಅಟ್ಲೀಸ್ಟ್ ಮಂಗಳೂರಿಗೆ ಹೋಗೋದ್ ಬೇಡವಾ? ಯಾವ ಉಪಯೋಗಕ್ಕೂ ಬರಲ್ಲ ಈ ಸಿಟ್ಟು. ನಿನ್ ತಮ್ಮ ಮಾಲ್ಡೀವ್ಸ್ಗೆ ಹೋಗಿ ನಿಮ್ಮ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಬರ್ತಾನೆ. ನಾನು ನೀನು ಈ ರೂಮಲ್ಲಿ ಕೂತ್ಕೊಂಡು ಸಿಟ್ಟು ಮಾಡ್ಕೋಬೇಕು ಅಷ್ಟೆ. ಆಮೇಲೆ ನಿನ್ ತಮ್ಮ ನೋ ಸ್ಯಾಂಡಿ, ಸತ್ರು ನಾನು ಅವನ್ ಕೈ ಕೆಳಗ್ ಕೆಲಸ ಮಾಡಲ್ಲ. ನೀನು ಮಾಡಲ್ಲ ಅಂತಂದ್ರೆ ನಿಮ್ಮಪ್ಪಂಗೆ ಯಾವ ವ್ಯತ್ಯಾಸನೂ ಆಗಲ್ಲ. ಮೈ ಡಿಯರ್ ವೈಫ್, ಲೀವ್ ದ ಕಂಪನಿ ಅಂತ ಹೊರಗೆ ಕಳಿಸ್. ನೋಡ್ತಿರು, ಇನ್ನೊಂದು ವಾರದಲ್ಲಿ ಎಲ್ಲ ತಲೆ ಕೆಳಗಾಗತ್ತೆ. ಹಾಗೆ ಮಾಡೇ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ. ಎಲ್ಲಿ ತಗೋ ಬಂದ್ರಿ ಇದನ್ನ? ಅಯ್ಯೋ ಆಂಟಿ, ಇದೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದಿರೋದಲ್ಲ. ಆರಾಧನಾ ಕೊಬ್ಬರಿ ಆರ್ಟ್ ವರ್ಕ್ ಮಾಡೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ ಗೊತ್ತಾ? ಕಾಲೇಜಲ್ಲಿ ಇದ್ದಾಗಲೇ ಇದನ್ನೆಲ್ಲ ಮಾಡಿ ಸಖತ್ತಾಗಿ ಸಂಪಾದನೆ ಮಾಡ್ತಾ ಇದ್ಲು. ತುಂಬಾ ಚೆನ್ನಾಗಿದೆ. ಏನಮ್ಮ, ಲೋಕಲ್ ಅಲ್ಲೇ ವರ್ಲ್ಡ್ ಫೇಮಸ್ ಸೆಲೆಬ್ರಿಟಿ ಆಗೋದಿಲ್ಲ. ಯಾವ್ದಕ್ಕೆ ಇಲ್ಲಿ ಗೌರವ ಅಂತ ಇರುತ್ತೋ ಅಲ್ಲಿ ಮಾತ್ರ ನಮ್ಮ ಪ್ರತಿಭೆ ತೋರಿಸ್ಬೇಕು ರವಿ. ದುಡ್ಡು ಅಂತಸ್ತು ಅಂತಾನೆ ಮುಳುಗಿರೋ ಜನರ ಮಧ್ಯೆ ನಾನು ಕೊಬ್ಬರಿ ಆಟವಾಗಿ ಮಾಡ್ತೀನಿ ಅಂದ್ರೆ ಬೆಲೆ ಇರುತ್ತಾ? ಕೊಬ್ಬರಿ ಆಟವಾಗಿ ನಂಗೆ ಖುಷಿ ಕೊಡುತ್ತೆ. ಇವತ್ತು ನಮ್ಮ ಬಿಸ್ನೆಸ್ಗೂ ಸಹಾಯ ಮಾಡುತ್ತೆ. ಹ್ಮ್ ಹ್ಮ್ ಏನಪ್ಪ, ನೀವು ಸ್ವಲ್ಪ ಮಾತಾಡಬೇಕಿತ್ತು. ಯಾಕೆ ಸರ್, ಏನಾಯ್ತು? ಅಲ್ಲಪ್ಪ, ನಂಗೆ ಕೊನೆಯಲ್ಲಿ ಹೇಳಿದ್ದು ನಿಜ, ಆದರೆ ನೀನು ಇದು ಮಾಡ್ಬೋದಾ ಅಂತ. ಅಲ್ಲ, ನಿನ್ನ ನಂಬಿ ಕೆಲಸ ಕೊಟ್ರೆ ನೀ ಹೇಗೆ ಮಾಡೋದು? ಯಾಕೆ ಸರ್, ಏನಾಯ್ತು? ನೀನು ಏನು ಮಾಡಿದ್ದೀಯ ಅಂತ ತೋರಿಸ್ತೀನಿ ಬಾ. 1 2 3 4 5 5 ಬ್ಯಾಗ್ ಕೂಡ ರೆಡಿ ಆಗಿದೆ. ಎಸ್, ಜೊತೆಗೆ ಟಿಕೆಟ್ ರೆಡಿ ಇದೆ. ಇನ್ನು 24 ಗಂಟೆಯಲ್ಲಿ ಮಾಲ್ಡೀವ್ಸ್ ಅಲ್ಲಿ ಇರ್ತೀನಿ, ಚಿಲ್ ಮಾಡ್ತಾ. ಅನಿಲ, ಹೇಳ್ ಮಗ. ಆಗಲ್ವೋ, ಮಾಲ್ಡೀವ್ಸ್ ಹೋಗ್ತೀನಿ ಅಂತ ಹೇಳಿದ್ದೆ ತಾನೆ? ಇವತ್ತಾದ್ರೆ ಓಕೆ.
ಒಂದು ವಾರ ಇರಲ್ವೋ, ಒಂದು ಒಳ್ಳೆ ಪಾರ್ಟಿ ಕೊಟ್ಟು ಸೆಂಡ್ ಆಫ್ ಕೊಟ್ರ. ಮತ್ತೆ ಮೇಘಂಗೂ ಶರತ್ಗೂ ಹೇಳ್ಬಿಡಾಯ್ತಾ. ಲೈಫ್ ಇಸ್ ಸೋ ಗುಡ್. ಫ್ರೆಂಡ್ಸು, ಪಾರ್ಟಿ, ಟ್ರಿಪ್ಪು, ಮಜವಾಗಿದೆಯಪ್ಪ ಲೈಫ್. ಈ ರೆಸ್ಪಾನ್ಸಿಬಿಲಿಟೀಸೇ ಬೇಡ ಅನ್ಸತ್ತಪ್ಪ. ಓ ದೇವ್ರೆ, ನೀನ್ ಎಲ್ಲಿದ್ಯೋ ಏನ್ ಮಾಡ್ತಿದ್ಯೋ ಒಂದು ಗೊತ್ತಿಲ್ಲ. ನನ್ ಪರಿಚಯ ನಿನ್ಗಿಲ್ಲ ಅನ್ಸತ್ತೆ. ಯಾಕೆ ಹೇಳು, ನೀನಿರೋ ಜಾಗಕ್ಕೆ ನಾನು ವಿಸಿಟ್ ಆಗೋದು ಕಡಿಮೆನೆ. ಆದ್ರೆ ನಮ್ಮ ಅಮ್ಮಂಗ್ ನೀನ್ ಚೆನ್ನಾಗ್ ಗೊತ್ತಿದ್ಯಾ. ಯಾಕೆ ಹೇಳು, ದಿನಕ್ಕೆ 2 ಸಲ ವಿಸಿಟ್ ಆಗ್ತಾರೆ. ಇರ್ಲಿ ಅಪ್ಪ ಭಗವಂತ, ನಾನಿನ್ನ ಏನೂ ಕೇಳಲ್ಲ. ನನ್ ಜೀವನನ ಒಂಚೂರು ಬದಲಾಯಿಸ್ಬೇಡಪ್ಪ ಪ್ಲೀಸ್ ಪ್ಲೀಸ್. ನಿಮ್ ಕೆಲ್ಸದವ್ರು ಹೇಗೆ ಕಾಣಿಸಿದ್ದಾರೆ ಅಂತ ನೋಡು. ನಮ್ಮ ಫಂಕ್ಷನ್ನು ಲೋ ಬಜೆಟೇ ಇರ್ಬೋದು. ಲೇಟಾಗೂ ಹೇಳಿದ್ದೀನಿ ನಿಜ. ಹಾಗಂತ ಎಂತೆಂಥವ್ರನ್ನ ಕರ್ಕೊಂಬಂದ್ಬಿಡ್ಬೋದಾ? ಎಂತೆಂಥವ್ರನ್ನ ಕರ್ಕೊಂಬಂದಿದ್ದೀವಿ ಸರ್? ಇದೇನಮ್ಮ ಹೇಗೆ ಕೇಳ್ತಿದ್ಯಾ? ನಿನಗೆ ಗೊತ್ತಾಗ್ತಿಲ್ವಾ? ನಿಮ್ಮ ಕೆಲಸದವ್ರನ್ನ ನೋಡಿದ್ರೆ ಊಟ ಸೇರಲ್ಲ ಗೊತ್ತಾ? ಈ ಮುದುಕಿ ಬಂದು ಕೈ ನಡಗಿಸ್ಕೊಂಡು ಊಟ ಬಡಿಸಿದ್ರೆ ಯಾರಮ್ಮ ತಿಂತಾರೆ? ಊಟ ಬಡಿಸೋರು ಕೆಲಸದವ್ರ ಥರ ಕಾಣಬಾರ್ದು. ನಮ್ಮನೇಲಿ ಯಾರೋ ನೆಂಟರು ಬಿಡಿಸ್ತಿದ್ದಾರೆ ಅನ್ನೋ ಥರ ಕಾಣ್ಬೇಕಮ್ಮ. ಅಲ್ಲಮ್ಮ, ಒಬ್ಬ ಸರಿಯಾಗಿರೋ ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲಲ್ಲಮ್ಮ ನೀನು. ಪದೇ ಪದೇ ಕೆಲ್ಸದವ್ರು ಅಂತ ಹೇಳ್ಬೇಡಿ. ಹಾಗೆ ನೋಡೋದಾದ್ರೆ ಒಂದ್ ರೀತಿಲಿ ಎಲ್ರೂ ಕೆಲ್ಸದವ್ರೆ ಸರ್. ನಾನು ಕೆಲ್ಸದವಳೆ, ನೀವು ಕೆಲ್ಸದವ್ರೆ. ನಿಮಗೆ ಹೇಗೆ ಲಾಸ್ಟ್ ಮೂಮೆಂಟು, ನಮಗೂ ಹಾಗೆ ಲಾಸ್ಟ್ ಮೂಮೆಂಟು ಸರ್. ಅದಕ್ಕೆ ನಮ್ ದೊಡ್ಡಪ್ಪ, ನಮ್ ದೊಡ್ಡಮ್ಮ, ಅಜ್ಜಿ ಅಣ್ಣನ ಕರ್ಕೊಂಡ್ ಬಂದಿದ್ದೀವಿ ಸರ್. ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ನಿಜ. ಅವ್ರ ಕೈ ರುಚಿ ಹೇಗಿರುತ್ತೆ ಗೊತ್ತಾ? ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರಿ, ಇಲ್ಲ ಅಂದಿದ್ರೆ ನಿಮ್ ಕಣ್ಣಿಗೆ ಚೆನ್ನಾಗಿ ಕಾಣೋರ್ನೆ ಕರ್ಕೊಂಡ್ ಬರ್ತಿದ್ದೆ. ಈಗೂ ನಿಮ್ಗೇನ್ ಮೋಸ ಆಗಿಲ್ಲ ಸರ್. ಇವ್ರು ಮಾಡೋ ಅಡ್ಗೆನ ಬೆಂಗಳೂರಲ್ಲಿ ಯಾವ ಕ್ಯಾಟ್ರಿಂಗ್ ಅವರು ಕೊಡಲ್ಲ. ಇದೆಲ್ಲ ಮಾತು ಚೆನ್ನಾಗಿರುತ್ತಮ್ಮ, ಆದ್ರೆ ಬಂದಿರೋ ನೆಂಟ್ರಿಗೆಲ್ಲ ಇದೆಲ್ಲ ಹೇಳಕ್ಕಾಗತ್ತಾ? ಇನ್ನೇನು ಹೇಳಬೇಡಮ್ಮ. ನನ್ನ ಸಿಚುವೇಶನ್ ಏನು ಅಂತ ಹೇಳಿದ್ದೇನೆ. ಊಟದ ಹಾಲ್ನಿಂದ ಏನು ಕಂಪ್ಲೇಂಟ್ ಬರಬಾರ್ದು ಅಷ್ಟೇ. ರವಿ ನೋಡಿ, ಈ ಥರ ಪಂಚೆ ಹಾಕೊಂಡು ಟವಲ್ ಹಾಕೊಂಡು ಈ ಥರ ಎಲ್ಲ ಇದಾರಲ್ಲ, ಅಂಥವ್ರ ಕೈಲೆಲ್ಲ ಊಟ ಬಡಿಸ್ಬೇಡಿ, ಗೊತ್ತಾಯ್ತಾ? ಅಲ್ಲ ಸರ್ ಸರ್ ಸರ್, 1 ನಿಮಿಷ ನನ್ನ ಮಾತು ಕೇಳಿ ಸರ್. ಇವ್ರಿಗೆಲ್ಲ ಹೇಗೆ ಸಮಾಧಾನ ಹೇಳಿದೇವ್ರೆ? ನಮ್ಮಿಂದಾಗಿ ನೀನು ಬಯಸ್ಕೊಳ್ಳೋ ಹಾಗಾಯ್ತಲ್ಲ ಆರಾಧನಾ. ಅರ್ಜೆಂಟು ಅಂದಿದ್ದಕ್ಕೆ ಬಟ್ಟೆ ಬಗ್ಗೆ ಗಮನ ಕೊಡಲಿಲ್ಲ. ಒಂದು ಮಾತು ಹೇಳಿದ್ರೆ ಒಳ್ಳೆ ಸೀರೆನೆ ಉಟ್ಕೊಂಡು ಬರ್ತಿದ್ನಲ್ಲಮ್ಮ. ಇಂಥ ಕಡೆ ಎಲ್ಲ ಬರೋವಾಗ ಒಳ್ಳೆ ಬಟ್ಟೆ ಹಾಕೊಂಡು ಬರ್ಬೇಕಂತ ಈ ದಡ್ಡ ತಲೆಗೆ ಹೊಳಿಲೇ ಇಲ್ಲ ನೋಡು. ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ ಅಜ್ಜಿ? ತಪ್ಪು ನಂದೆ. ಬಟ್ಟೆನೇ ಮುಖ್ಯ ಅನ್ನೋ ಕಡೆ
ನಿಮ್ಮನ್ನೆಲ್ಲ ಕರ್ಕೊಂಬಂದ್ಬಿಟ್ಟೆ ಅಜ್ಜಿ. ಸಾರಿ ಅಜ್ಜಿ. ಎಂತ ಸಮಯ ಬಂತು ಮರ್ರೆ, ಅಡಿಗೆ ಎಲ್ಲ ಮಾಡಿ ರೆಡಿ ಮಾಡಿಟ್ರು, ಬಡಿಸ್ಲಿಕ್ಕೆ ಜನ ಇಲ್ಲ. ಏನ್ರಪ್ಪ ಎಲ್ರು ಹಿಂಗ್ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಜನಗಳೆಲ್ಲ ಊಟ ಕೂತಿದ್ದಾರೆ, ನಡೀರಪ್ಪ ಬಡ್ಸೋಣ. ಹೇಗ್ರಿ ಬಡ್ಸೋದು? ಅವ್ರು ಬೇರೆ ಹಾಗೆ ಹೇಳೋದ್ರಲ್ಲ. ಓಯ್, ಈಗ ಅದೆಲ್ಲ ಯೋಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಮರ್ರೆ. ನಾನು ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಬಂದ ಜನರ ಹೊಟ್ಟೆ ತುಂಬಬೇಕಲ್ಲ ಮರ್ರೆ. ಬನ್ನಿ ಬಡಿಸುವ, ಬನ್ನಿ ಬನ್ನಿ. ಓಯ್, ಎಂತ ಮರ್ರೆ, ಕೋಸುಂಬರಿಯೇ ಕಾಣ್ತಿಲ್ಲ, ಯಾರೋ ತಕೋಗ್ಬಿಟ್ಟಿದ್ದಾರೆ. ಹೌದಾ? ಅಡುಗೆ ತುಂಬ ಚೆನ್ನಾಗಿತ್ತಮ್ಮ. ನಮ್ಮವರೆಲ್ಲ ತುಂಬ ಹೊಗಳಿದ್ರು. ಅದರಲ್ಲೂ ಆ ಹೋಳಿಗೆ ಇತ್ತಲ್ಲ, ನಮ್ಮವರೆಲ್ಲ ಚಪ್ಪರಿಸ್ಕೊಂಡು ತಿಂದರು, ಅಷ್ಟು ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದು ನಮ್ಮ ಅಜ್ಜಿನೇ ಮಾಡಿದ್ದು. ಸಾರಿಮ್ಮ, ಆಲೆ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಮಾತನ್ನು ಹೊಟ್ಟೆಗೆ ಹಾಕೊಳ್ಳಿ. ಇರ್ಲಿ ಬಿಡಿ, ಇದು ಲೋಕಾರೂಢಿನೇ ತಾನೆ, ಇದ್ರಲ್ಲಿ ನಿಮ್ದು ಏನೂ ತಪ್ಪಿಲ್ಲ. ನಮಗೂ ಇದೊಂದು ಪಾಠನೇ. ಈ ಮನುಷ್ಯ ಇವ್ರಿಗೆಲ್ಲ ಅವಮಾನ ಮಾಡಿದ್ರು ಕ್ಷಮಿಸಿ ಇರ್ಲಿ ಬಿಡಿ ಅಂತ ಇದಾರಲ್ಲ, ಎಷ್ಟು ದೊಡ್ಡ ಮನ್ಸಲ್ವಾ. ಆದರೂ ಹಾಗೆಲ್ಲ ಮಾತಾಡಿದ್ದು ನನ್ನ ತಪ್ಪೆ. ತಗೊಳ್ಳಿ, ನಾನು ಒಪ್ಕೊಂಡಿರೋದಕ್ಕಿಂತ 2,000 ಜಾಸ್ತಿ ಇದೆ. ಇದು ನಾನು ಆಡಿರೋ ಮಾತಿಗೆ ತಪ್ಪು ಕಾಣಿಕೆ ಅಂತಾದರೂ ತಿಳ್ಕೊಳ್ಳಿ, ಇಲ್ಲ ನಿಮ್ಮ ಶ್ರಮಕ್ಕೆ ಬಹುಮಾನ ಅಂತಾದರೂ ತಿಳ್ಕೊಳ್ಳಿ. ಆದರೆ ದಯವಿಟ್ಟು ಇದನ್ನು ತಗೋಬೇಕು. ಇಪ್ಪತ್ತು ಜನ ಅವನನ್ನ ಅಟ್ಯಾಕ್ ಮಾಡಕ್ ಬಂದಿದ್ದಲ್ಲ, ಆ 20 ಜನನ ಅಟ್ಯಾಕ್ ಮಾಡಕ್ ಅವನೇ ಬಂದಿದ್ದ.
ಯಾರು ತಪ್ಪಿಸ್ಕೋಬಾರ್ದು ಅಂತ ಮೈನ್ ಡೋರ್ ಗಡ್ಡ ಕೂತು ಸಪ್ಲೈಯರ್ ತರ್ತಿದ್ದ ಗನ್ ಚೆಕ್ ಮಾಡೋದಕ್ಕೆ ಡೈರೆಕ್ಟ್ ಸ್ಪೀಡ್ ಬಂದಿದ್ದ ಅಮ್ಮು ಒಬ್ನೇ. ನಾವಿಸ್ತಾ ಇದೀವಿ, ಎಲ್ಲರೂ ಕೈಲೂ ಗಲ್ಲಿದೆ, ಅವ್ರು ಒಬ್ಬನೇ ಬಂದವ್ರೆ, ಯಾಕೋ ಹೆದರ್ತೀಯಾ? ನಾವಿಸ್ತನ ಇದೀವಿ, ಕೈಯಲ್ಲಿ ಬಂದು ಕೈದೆ ಅಂತ. ವಾಟ್ ಇಸ್ ದಿಸ್ ಅಮ್ಮ? ಇಷ್ಟು ಜೋರ್ ಸೌಂಡ್ ಕೊಟ್ಕೊಂಡು ಕಣ್ ಮುಚ್ಕೊಂಡು ಕೂತಿದ್ಯಲ್ಲ, ವಾಟ್ಸ್ ರಾಂಗ್ ವಿತ್ ಯು? ನನ್ನನ್ನು ಸುಮ್ಮನೆ ಬಿಟ್ಬಿಡು. ಎಷ್ಟು ದಿನ ಈ ಸಿಟ್ಟಲ್ಲಿ ಇರ್ತೀಯ ನೀನು? ನನ್ ಸಿಟ್ಟು ಎಲ್ರೂ ಸುಡೋ ತನಕ. ಐ ಜಸ್ಟ್ ವಾಂಟ್ ಟು ಬರ್ನ್ ಎವ್ರಿಥಿಂಗ್. ಸ್ಟಾಪ್ ಇಟ್ ಯಾ. ಏನ್ ಯಾವಾಗ್ಲೂ ಅದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡು? ಬಾ ಹೊರಗೆ ಹೋಗೋಣ, ಪಾರ್ಟಿ ಮಾಡೋಣ, ಚಿಲ್ ಮಾಡೋಣ. ವೆಜ್ ಪಾರ್ಟಿ, ಬಾ ಹೋಗೋಣ. ಸ್ಯಾಂಡಿ ಪ್ಲೀಸ್ ಡೋಂಟ್ ಇರಿಟೇಟ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸರಿ, ನಿನ್ನಿಷ್ಟ. ಆದ್ರೆ ನಾನ್ ಕ್ಲಬ್ಗೆ ಹೋಗ್ತೀನಿ. 2 ಪೆಗ್ಗು, ಒಂದ್ ಸ್ವಲ್ಪ ಮ್ಯೂಸಿಕ್ಕು. ಐ ಜಸ್ಟ್ ನೀಡ್ ಇಟ್. ನನಗೆ ಇದೇ ಮನೇಲಿದ್ರೆ ಬರೋದು ಲೇಟ್ ಆಗ್ಬೋದೇನೋ. ಯು ಟೇಕ್ ಕೇರ್. ಭಟ್ರೆ, ಇದು ನಿಮ್ಗೆ. ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ. ಅಣ್ಣ, ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ. ಲತಕ್ಕ, ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ. ಸರಿ ಅಜ್ಜಿ. ಬೇಡಮ್ಮ, ಇಷ್ಟೊಂದು ದುಡ್ಡು ಇಟ್ಕೊಂಡು ನಾನು ಏನೇ ಮಾಡ್ಲಿ? ನನ್ಗೆ ಯಾರೇ ಇದ್ದಾರೆ ಜೀವನದಲ್ಲಿ? ನೀನೊಬ್ಳು ನನ್ನನ್ನು ಬಾಯಿ ತುಂಬಾ ಅಜ್ಜಿ ಅಂತ ಕರೀತಿಯಲ್ಲ, ಅಷ್ಟು ಸಾಕು ನನ್ಗೆ. ಯಾಕಜ್ಜಿ ಇಷ್ಟು ಬೇಜಾರು ಮಾಡ್ಕೋತಿದ್ದೆ? ಕೆಲವೊಂದ್ಸಲ ಹತ್ರ ಇರೋ ಸಂಬಂಧ ದೂರ ಆಗುತ್ತೆ, ದೂರ ಇರೋ ಸಂಬಂಧ ಹತ್ರ ಆಗುತ್ತೆ. ಇದೇ ಜೀವನ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ? ಇವತ್ತು ನೀವೆಲ್ಲ ನನ್ನ ಜೊತೆ ನಿಂತ್ಕೊಂಡು ಮಾಡಿರೋ ಸಹಾಯನ ನಾನು ಹೇಗ್ ಮರೀಲಿ? ಸಹಾಯ ಆಗ್ಲಿ ಅಂತಾನೆ ನಾವು ಬಂದಿದ್ದು. ಸಹಾಯ ಖಂಡಿತ ಆಗಿದೆ, ಇಲ್ಲ ಅಂತ ನಾನು ಹೇಗೆ ಹೇಳಿ? ಹಾಗಂತ ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೊಳಕ್ಕಾಗ? ಇಟ್ಕೊಳ್ಳಿ ಅಜ್ಜಿ, ನಿಮ್ಮ ಔಷಧಿ ಖರ್ಚಿಗೆ ಬೇಕಾಗುತ್ತೆ. ಬೇಡಮ್ಮ, ನೀನೇ ಇಟ್ಕೋ. ನೀನು ಖುಷಿಯಾಗಿದ್ರೆ ನಂಗಷ್ಟೇ ಸಾಕು. ನೋಡು, ನಾನು ಹೆತ್ತ ಮಗ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟ. ನೀನು ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ, ಆ ದೇವರು ನಿನ್ನನ್ನು ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಮ್ಮ. ಬೇಡ. ಚಂದ್ರಣ್ಣ, ತಗೊಳ್ಳಿ. ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ರೀ, ಏನಾಯ್ತು?
ವಾಟ್ ಈಸ್ ದಿಸ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋಷ್ಟು ದೊಡ್ಡಳಾಗ್ಬಿಟ್ಟಾಳ ಕಣೆ ನಿನ್ ಮಗಳು ರೇವತಿ. ಹಿಂಗ್ ತಿಂಗಳಿಗೂ 15 ದಿನಕ್ಕೂ 4,000 ದುಡಿದ್ರೆ ಮನೆ ಹೆಂಗ್ ನಡೀತದೆ? ಏನೇ ಹೇಳೋದಿದ್ರು ನನಗೆ ಹೇಳಿ, ಅದನ್ ಬಿಟ್ಟು ಅಮ್ಮಂಗೆ ಏನು ಹೊಡಿತಿದ್ದೀರಾ? ಯಾಕಂದ್ರೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಉರಿತೆ ಅಂತ ನಿನಗ್ ಗೊತ್ತಾಗ್ಲಿ ಅಂತ. 4 ತಾಸು ಇಷ್ಟು ಮಾತಾಡ್ತಿ ಅಂದ್ರೆ ಮನೆ ಯಜಮಾನ ಇಷ್ಟೆಲ್ಲ ನೋಡ್ಕೊಳ್ಳೋ ನಾನೆಷ್ಟು ಮಾತಾಡಬೇಡ. ಕೆಲ್ಸಕ್ ಬಾರದ್ ಕೆಲ್ಸ ಮಾಡ್ಕೊಂಡ ಇದ್ರೆ ಮನೆ ನಡೆಯೋದಂಗೆ. ಸಾಧಾರಣಂಗೆ ಹೇಳ್ತೀನಿ, ನಾಳೆಯಿಂದ ಸುಮ್ನೆ ಗಾರ್ಮೆಂಟ್ಸ್ ಹೋಗು. ನಾನೇನ್ ಟೈಮ್ ವೇಸ್ಟ್ ಮಾಡ್ತಿಲ್ಲ, ನಂದೇ ಕಂಪ್ನಿ ಅಂತ ಶುರು ಮಾಡ್ತೀನಿ. ಅದಕ್ಕೆ ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದೀನಿ ಮಹೇಶ್ ಸರ್. ಕಂಪ್ನಿ ಕಟ್ತಾಳಂತೆ ಕಂಪ್ನಿ. ಕಂಪ್ನಿ ಕಟ್ಟಕ್ಕೆ ಏನು ಆಕಾಶದಿಂದ ದುಡ್ಡು ಉದುರುತ್ತಾ? ಇಲ್ಲಿ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಕಂಪ್ನಿ ಕಟ್ತಾಳಂತೆ ಕಂಪ್ನಿ. ಈ ಉಸಾಬ್ರಿ ಎಲ್ಲ ಬಿಟ್ಬಿಡು, ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸುಮ್ನೆ ನಮ್ಮ ಅಕ್ಕನ ಮಗ ಪುರುಷೋತ್ತಮ ಇದನಲ್ಲ, ಅವನ್ನ ಮದುವೆ ಆಗುವೆ. ಜೀವನಾನು ಸೆಟಲ್, ದುಡ್ಡು ಸಿಗುತ್ತೆ. ಮದ್ವೆ ಇಲ್ದಿದ್ರು ಪರವಾಗಿಲ್ಲ, ಆ ಕುಡ್ಕನ್ ಮಾತ್ರ ನಾನ್ ಮದ್ವೆ ಆಗಲ್ಲ. ನನಗೊಂದು ಗುರಿ ಇದೆ, ಅಲ್ಲಿ ತನಕ ನೀವು ಮದ್ವೆ ಸುದ್ದಿ ಎತ್ತಕ್ ಹೋಗ್ಬೇಡಿ ಸರ್. ಓಹೋ, ಗುರಿ ಮುಟ್ಟ ತನಕ ನಿನ್ ವಯಸ್ಸು ಅಲ್ಲೇ ನಿಲ್ಲುತ್ತಾ? ಅಷ್ಟಕ್ಕೂ ನಿನ್ನ ಮದ್ವೆ ಆಗಕ್ಕೆ ಯಾವ ತ್ರಿಪುರ ಸುಂದರ ಬರ್ತಾನ? ಯಾರೋ ಬರ್ತಾರೆ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನ್ಯಾಕೆ ತಲೆ ಕೆಡ್ಸ್ಕೊತೀನಿ ಅಂದ್ರೆ ಈ ಮನೆ ಯಜಮಾನ. ರೇವತಿ, ನಿನ್ನ ಮಗಳು ನನ್ನ ಈ ಮನೆ ಯಜಮಾನ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಮನೆ ಯಜಮಾನ್ರು ಅಂತ ಅಂದ್ಮೇಲೆ ಎಲ್ಲ ಜವಾಬ್ದಾರಿ ತಗೋಬೇಕು. ಓನರ್ ಮನೆ ಬಾಡಿಗೆ ಕೇಳಕ್ ಬಂದಾಗ ಎಲ್ಲಿ ಹೋಗಿರ್ತೀರಾ ನೀವು? ನಾವ್ ಹೆಣ್ಮಕ್ಳು ಬಯಸ್ಕೋಬೇಕಾ? ಬೇಡದೇ ಇರೋ ವಿಷಯಕ್ಕೆ ಮಾತ್ರ ಯಜಮಾನ್ರಾಗ್ಬಿಡ್ತೀರಾ. ಹೆಣ್ಮಕ್ಳು ಬಾಗ್ಲೇ ನಿಲ್ಕೊಂಡು ಬಯಸ್ಕೊಳ್ವಾಗ ಇಲ್ದೇ ಇರೋ ಜವಾಬ್ದಾರಿ ಮದ್ವೆ ವಿಷಯಕ್ಕೆ ಮಾತ್ರ ಬಂದ್ಬಿಡತ್ತಾ? ಆಯ್ತು 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 ರೇವತಿ, ಇಂತೇನೋ ನನಗೆ ಮರ್ಯಾದೆ. ಹಣಕ್ಕೋಸ್ಕರ ಬದುಕ್ತಾನಲ್ಲ ನಾನು, ಮರ್ಯಾದೆಗೋಸ್ಕರ ಬದುಕ್ತಾನ ನಾನು. ಒಂದು ಹೆಂಡತಿ 2 ಹೆಣ್ಣು ಮಕ್ಕಳು ಸಾಕಿದ್ದೀನಿ ನಾನು. ಈಗ ನಿನಗೆ ರೆಕ್ಕೆ ಬಂದ್ಬಿಡ್ತಲ್ಲ, ರೆಕ್ಕೆ. ಯಾರ್ದೇ ಇದ್ಮೇಲೆ ನಾನೇನಕ್ಕಿರ್ಲಿ. ರೀ, ಏನ್ರಿ ಮಾಡ್ತಿದ್ದೀರಾ? ಕಿಮ್ಮತ್ತಿರಲ್ವ ಆ ಜಾಗದಲ್ಲಿ ನಾನು ಇರೋದೇ ಇಲ್ಲ. ರೀ, ಯಾಕ್ರಿ ಹೀಗ್ ಆಡ್ಸಿದೀರಾ? ಅಪ್ಪ, ಏನಕ್ಕೆ ಹಿಂಗ್ ಮಾಡ್ತಿದೀಯ ಅಪ್ಪ? ಏಯ್, ನಿನ್ನಿಂದ ಅಪ್ಪಂಗ್ ನೆಮ್ಮದಿನೇ ಇಲ್ವಲ್ಲೇ? ರೀ 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 ರೀ, ಈಗ ಮನೆ ಬಿಟ್ಟು ಹೋಗುವಂತದ್ದು ಏನ್ರಿ ಹಾಕಿದೆ? ಗಂಡಿಕ್ಕು ಅನಿಸ್ಕೊಂಡವನಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅವಳು. ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು. ತಪ್ಪತ್ ಸತ್ತೋದ. ಈರಪ್ಪನು ಮನೆ ಬಿಟ್ಟು ಹೋದ್ರೆ ಯಾರು ಬರ್ತಾರೆ ಮದುವೆ ಆಗಕ್ಕೆ? ಅವಳನ್ನ ಯಾರು ಬರ್ತಾರೆ? ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೆಸರು ರವಿ ಅಂತ, ನನ್ನನ್ನ ಇಷ್ಟಪಡ್ತಿದ್ದಾರೆ. ಕಂಪನಿ ಕಟ್ಟೋಕೆ ನನ್ ಜೊತೆ ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ನಾವಿಬ್ರು ಸೇರಿ ಹೊಸ ಕಂಪನಿ ಶುರು ಮಾಡ್ತೀವಿ.
ಲವ್ ಮಾಡ್ತಾ ಇದ್ದಾನ ಹಾಗಂತ ಅವನೇ ಹೇಳಿದ್ನ? ಅವನು ನಾಟಕ ಆಡ್ತಾ ಇರ್ಬೋದು. ಮೂರೇ ದಿನ ನಿನ್ ಜೊತೆಲಿದ್ದು ಮಜಾ ಮಾಡಿ ಕೈ ಕೊಟ್ಟು ಹೋಗ್ತಾ ಇರ್ತಾನೆ. ನೋಡ್ತಾ ಇರು. ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ ಮಹೇಶ್ ಸರ್. ನಾಳೆನೆ ಅವನ ಮನೆ ಕರ್ಕೊಂಡ್ ಬರ್ತೀನಿ. ಇದೇ ಮಾತಾ? ಸರಿ, ನಂದು ಒಂದ್ ಮಾತಿದೆ. ಸೂಟ್ ಕೇಸ್ನ ಇಲ್ಲೇ ಇಟ್ಟಿದ್ದೀನಿ. ಅವನು ಯಾವನೋ ಸತ್ಯ ಹರಿಶ್ಚಂದ್ರ ನಿನ್ನನ್ನೇ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ದಲ್ಲ, ಅವನ್ನ ಕರ್ಕೊಂಡ್ ಬಾ, ನಾನು ನೋಡ್ತೀನಿ. ಒಂದು ವೇಳೆ ನೀನ್ ಹೇಳ್ದಂಗೆ ಅವನು ಬಂದ ಅಂತ ಇಟ್ಕೋ, ನಾನು ಸೋತೆ ಅನ್ಕೊಂಡು ಮನೆ ಬಿಟ್ಟು ಹೊರ್ಟೋಗ್ತೀನಿ. ಒಂದು ವೇಳೆ ಅವನು ಬರ್ಲಿಲ್ಲ ಅಂತ ಇಟ್ಕೋ, ಆವಾಗ ಮಾತ್ರ ನಾನು ನನ್ನ ಸೂಟ್ ಕೇಸು ಈ ಮನೇಲಿ ಇರ್ತೀವಿ, ನೀನಿರಲ್ಲ. ಆಲ್ ದ ಬೆಸ್ಟ್. ನೀನ್ ಇರ್ಬೇಕಾಗಿತ್ತು ಶಿವು. ಇವತ್ತು ಯಾಕೋ ನೀನು ತುಂಬಾ ನೆನಪಾಗ್ತಿದ್ಯಾ. ನೀನು ನನ್ನ ಎಲ್ಲೋ ಕೂತ್ಕೊಂಡು ನೋಡ್ತಿದ್ಯಾ ಅಲ್ವಾ? ನೋಡ್ತಿದ್ರೆ ನಿಂಗೂ ಸಂಕಟ ಆಗ್ತಿರತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೆಲ್ಲೋ ಓದಿದ್ದೆ, ನಮಗಾಗೋ ಸಂಕಟಕ್ಕಿಂತ ಮಕ್ಳಿಗಾಗೋ ಸಂಕಟ ತಂದೆ ತಾಯಿಗೆ ಜಾಸ್ತಿ ನೋವು ಕೊಡುತ್ತಂತೆ. ಬೇಡ, ನೀನ್ ಸಂಕಟ ಪಡ್ಬೇಡ, ನಾನೇ ಇನ್ನೂ ಗಟ್ಟಿ ಆಗ್ತೀನಿ. ದುಃಖ ಎದುರಿಸೋದನ್ನ ಕಲ್ತ್ಕೋತೀನಿ ಶಿವು. ಕಷ್ಟ ಮರ್ತು ಹೋರಾಡೋಕೆ ಜಗತ್ತೇ ಜೊತೆ ಆಗುತ್ತೆ ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಏನ್ ಮೇಡಮ್, ಎಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಅಳ್ತಾ ಇದೆಯಾ? ಓ, ಮಹೇಶ್ ಸರ್ ಜೊತೆ ಜಡಪಟಿ ಆದಂಗಿದೆ. ಏನಾಯ್ತು? ಅದ್ರ ಬಗ್ಗೆ ಕೇಳ್ಬೇಡ, ನನಗೆ ಮಾತಾಡಕ್ ಇಷ್ಟ ಇಲ್ಲ. ಸರಿ, ಮಾತಾಡ್ಬೇಡ. ಆದ್ರೆ ನನ್ಗೊಂದು ಮಾತು ಹೇಳು,
ಒಬ್ರು ಹಿಂಗೆ ಅಂತ ಗೊತ್ತಾದ್ಮೇಲೆ ಎಷ್ಟು ಅಂತ ಅವ್ರಿಗೋಸ್ಕರನೇ ಆಳೋದ್ ಹೇಳು. ನಿನ್ ತಲೆ ಹೋಗು, ನಿನ್ ಫಿಲಾಸಫಿ ಎಲ್ಲ ಬೇಡ ನನ್ಗೆ ಇವಾಗ. ಸರಿ, ಫಿಲಾಸಫಿಯಿಂದ ಹೊಟ್ಟೆ ತುಂಬಲ್ಲ, ಊಟ ಮಾಡ್ತೀಯಾ? ಸ್ವಲ್ಪ ತಿಂದೆ, ನಾನೇನಾದ್ರು ತಂದ್ಕೊಡ್ಲಾ? ಊಟ ಆಯ್ತು ಅಂತ ಅನ್ನಲ್ಲ, ಮತ್ ಸ್ವಲ್ಪ ತಿಂದೆ ಅಂತ ಅಂದ್ಯಲ್ಲ, ಅದಕ್ಕೆ ಇನ್ನೇನಾದ್ರೂ ತಿಂಡಿ ನಾನು ತಂದ್ಕೊಡ್ಲಾ ಅಂತ ಕೇಳ್ದೆ ಅಷ್ಟೆ. ಬೇಡ, ಬರ್ಬೇಡ ಅಂತ ಹೇಳಿಲ್ವಾ? ಆಯ್ತು, ಬರಲ್ಲ. ನೀನ್ ಇಷ್ಟೊಂದು ಅಳ್ತಿದ್ಯಾ ಅಂದ್ರೆ ಏನೋ ನೋವಾಗೋ ಹಾಗೆ ಹೇಳಿರ್ತಾರೆ. ಮಹೇಶ್ ಸರ್, ಏನಾಯ್ತು ಅಂತ ಹೇಳು. ಅದೆಲ್ಲ ಕೇಳೋಕ್ ಅಸಹ್ಯ, ಮಾತಾಡಿ ನನ್ ಬಾಯಾಗ ಹೊಲ್ಸ್ ಮಾಡ್ಕೊಳ್ಳಿ. ಮುಂದೇನ್ ಮಾಡೋದು? ಬೆಳಕಾಗೋವರೆಗೂ ಹೀಗೆ ಅಳ್ತಾ ಇರೋದ, ಅಥವಾ ಇಬ್ರು ಸೇರಿ ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋದ? ರವಿ, ನಮ್ ಕಂಪನಿ ಬಗ್ಗೆ ನಾಳೆನೆ ಒಂದ್ ನಿರ್ಧಾರ ಮಾಡ್ಬೇಡ. ಇದನ್ನೇ ಅನ್ಭವಿಸಿ ಸಾಕಾಗೋಗಿದೆ ನನ್ಗೆ. ಅವಮಾನ ಮಾಡೋರ್ಗೆ ಗೆಲ್ಲೋದ್ರ ಮೂಲಕನೇ ಒಂದ್ ಉತ್ತರ ಹೇಳ್ಬೇಕು. ಈಗ ಅಳ್ತಾ ಇದ್ರೆ ನನ್ಮೇಲೆ ನನಗೆ ನಾಚಿಕೆ ಅನ್ಸುತ್ತೆ. ಇದನ್ನೆಲ್ಲ ಮೀರಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು. ವೆರಿ ಗುಡ್, ಇದಪ್ಪ ಡಿಸಿಷನ್ ಅಂದ್ರೆ. ಈ ತರ ಮೋಟಿವೇಶನ್ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ನಾಳೆ ಬೆಳಿಗ್ಗೆ ಸಿಗ. ಅದು ಏನು, ಇನ್ನೇನಾದ್ರೂ ಹೇಳೋದಿದ್ಯಾ? ಯಾರು ಬರ್ತಾರೆ ಮದುವೆ ಆಗಕ್ಕೆ? ಹೇಳ. ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೆಸರು ರವಿ ಅಂತ, ನನ್ನನ್ನ ಇಷ್ಟಪಡ್ತಿದ್ದಾರೆ. ಕಂಪನಿ ಕಟ್ಟೋಕೆ ನನ್ ಜೊತೆ ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ನಾವಿಬ್ರು ಸೇರಿ ಹೊಸ ಕಂಪನಿ ಶುರು ಮಾಡ್ತೀವಿ. ಅದು ಏನೋ ಹೇಳ್ಬೇಕು ಕಣೋ, ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನೇನು ಜಡ್ಜ್ ಮಾಡಲ್ಲ, ಅದೇನ್ ವಿಷಯ ಅಂತ ಹೇಳು, ಪರವಾಗಿಲ್ಲ. ನಂಗೊಂದ್ ಹೆಲ್ಪ್ ಮಾಡ್ಬೇಕು ಕಣೋ ನೀನು. ನನ್ನ ಹತ್ರ ಏನು ಹೆಲ್ಪ್ ಗಿಲ್ಪು ಅನ್ಕೊಂಡು ಅದೇನು ಅಂತ ಹೇಳು. ಅದು ಮಹೇಶ್ ಸರು ಅವ್ರ ಅಕ್ಕನ ಮಗನ ಮದ್ವೆ ಆಗು ಅಂತ ಬಲವಂತ ಮಾಡ್ತಿದ್ರು. ಅದಕ್ಕೆ ಅವ್ರ ಹತ್ರ ನಂಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಸುಳ್ಳು ಹೇಳ್ಬಿಟ್ಟೆ. ನೀನ್ ಹೆಲ್ಪ್ ಮಾಡೇ ಮಾಡ್ತೀಯ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಮಹೇಶ್ ಸರ್ ಹತ್ರ ಕಮಿಟ್ ಆಗ್ಬಿಟ್ಟಿದ್ದೀನಿ ಕಣೋ. ಹಾ, ಅಷ್ಟೇನಾ? ಇದನ್ನ ಆಗ್ಲೇ ಹೇಳಿದ್ಯಲ್ಲ, ಮತ್ತ್ಯಾಕೆ ಹೇಳ್ತಿದ್ಯಾ? ಅದು ಇನ್ಯಾವಾಗೋ ಆಗ್ಬೋದು ಅಂತ ಆಕ್ಟಿಂಗ್ ಮಾಡು ಅಂತ ಹೇಳಿದ್ದೆ. ಆದ್ರೆ ಆಕ್ಟಿಂಗ್ ಮಾಡೋ ಟೈಮ್ ಇವಾಗ್ಲೇ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಅದ್ರಲ್ಲಿ ಆಕ್ಟ್ ಮಾಡೋದೇನು, ನಿಜವಾಗ್ಲೂ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಜೀವಿಸ್ಬಿಡ್ತೀನಿ. ಇಂಥ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ಬರೀ ಆಕ್ಟಿಂಗ್ ಅಷ್ಟೇ. ಓಕೆ. ನೀನ್ ನನ್ನ ಜೀವನಕ್ಕೆ ಆಧಾರ ಆಗ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಆರಂಭದಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನನ್ನ ಜೀವನಕ್ಕೊಂದು ದಿಕ್ಕಾಗ್ಲಿ ಅಂತ ಅಮ್ಮ ಇನ್ನೊಂದು ಮದ್ವೆ ಆದ್ಲು. ಆ ಮನುಷ್ಯನಂತ ಕ್ರಿಮಿನಲ್ನ ನಾನೆಲ್ಲೂ ನೋಡೇ ಇಲ್ಲ. ಈಗ ರವಿ ನಿನ್ ಜಾಗ ತುಂಬಕ್ ಬಂದಿದ್ದಾನೆ ಶಿವು. ನನಗೆ ಒಂದ್ ಭರವಸೆ ಕೊಟ್ಟಿದ್ದಾನೆ. ನನ್ ಕನ್ಸನ್ನ ಈಡೇರಿಸ್ಕೊಳ್ಳೋದಕ್ಕೆ ನಿನ್ನ ಆಶೀರ್ವಾದ ಬೇಕು ಶಿವು.
ರಾಜ್ ಮಾಲ್ಡೀವ್ಸಿಗೆ ಒಬ್ಳು ಹೋಗ್ತಾ ಇದ್ಯಾ? ನೀನ್ ನನ್ನೂ ಕರ್ಕೊಂಡು ಹೋಗ್ತೀಯಾ ಅನ್ಕೊಂಡಿದ್ದೆ. ಅಫ್ಕೋರ್ಸ್ ಕರ್ಕೊಂಡು ಹೋಗ್ತೀನಿ ಬೇಬಿ, ಬಟ್ ಇದು ಸೋಲೋ ಟ್ರಿಪ್ ಅಲ್ವಾ, ಇದೊಂದ್ಸತಿ ನಾನು ಹೋಗಿ ಬರ್ತೀನಿ. ಪ್ಲೀಸ್ ಬೇಬಿ, ಪ್ಲೀಸ್. ಓಕೆ. ನೀನೇ ಲಕ್ಕಿ ಬಿಡಪ್ಪ, ಏನೋ ಕೆಲಸ ಮಾಡ್ದೇನೆ ಬ್ರೇಕ್ ತೊಗೊಳೋದಂದ್ರೆ ನೀನೇ. ನಿನ್ನ ಸಿಕ್ಕಿರೋ ಅಪ್ಪ ಅಮ್ಮ ನಮಗೇನೋ ಸಿಕ್ಬಿಡಿದ್ರೆ ಅಲ್ವೇನಾ? ಅಲ್ಲ ಕಣೋ, ಈ ಚಿಕ್ಕ ವಯಸ್ಸಲ್ಲಿ ನೀನ್ ಅದೆಷ್ಟು ಸಲ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ಯೋ ಅಷ್ಟೆಲ್ಲ ನಾವು ಬಸ್ ಎಲ್ಲ ಕೂತ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಈಗ ಪ್ಲೀಸ್. ರಾಜ್, ನನ್ಗೇನ್ ಗಿಫ್ಟ್ ತರ್ತೀಯಾ? ನಿಂಗೇನ್ ಬೇಕು ಹೇಳು, ಎಲ್ಲ ತಗೊಂಡ್ಬರ್ತೀನಿ. ಸಿಗ್ಲಿಲ್ವಾ ಇಲ್ಲಿ ಬಂದ್ ಶಾಪಿಂಗ್ ಮಾಡಿದ್ರೆ ಆಯ್ತು. ಅಲ್ಲಿ ಏರ್ಪೋರ್ಟ್ ಅಲ್ಲಿ ಬ್ರಾಂಡೆಡ್ ವ್ಯಾನಿಟಿ ಬ್ಯಾಗ್ ಸಿಗುತ್ತೆ, ನನ್ಗೆ ತಂದ್ಕೊಡ್ತೀಯಾ? ತರ್ತೀನಿ ಬೇಬಿ. ಒಂದಲ್ಲ, ಒಂದ್ 4-5. ತರ್ತೀನಮ್ಮ. 4-5 ತಗೊಂಡು ಏನೇ ಮಾಡ್ತೀಯಾ? ಏನ್ ಮಾಡೋದು, ಬೇರೆ ಬೇರೆ ಬಟ್ಟೆಗೆ ಮ್ಯಾಚಿಂಗ್ ಮಾಡ್ಕೊಳ್ತೀನಿ. ರಾಜ್ ರಾಜ್, ವ್ಯಾನಿಟಿ ಬ್ಯಾಗ್ಸ್ ಜೊತೆಗೆ ನನ್ಗೊಂದಿಷ್ಟು ಗ್ಯಾಜೆಟ್ಸ್ ತಂದ್ಕೊಡ್ತೀಯಾ? ನಾನು ನಿನಗೆ ಮೆಸೇಜ್ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಕಾಸ್ಮೆಟಿಕ್ಸ್ ಮತ್ತೆ ಸದ್ಯ ತಾನೆ. ಕೊಡ್ತೀನಿ ಬೇಬಿ. ಓಕೆ ಸರಿ ಕೊಂಡ್ರು, ನಾನು ಹೊಡ್ತೀನಿ. ಓಹ್ 5:15 ಆಗೋಗಿದೆ, ನಾನು ಹೋಗೋಸಲ್ 1 hour ಆಗತ್ತೆ. ಓಕೆ ಗೈಸ್, ಬೈ 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 ಬೈ. ಬಂದ ಆಮೇಲೆ ಪಾರ್ಟಿ ಮಾಡೋಣ. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರವಿ. ಇವತ್ತು ನಾನಂತೂ ಆಕಾಶದಲ್ಲಿದ್ದೀನಿ. ಈ ದಿನಕ್ಕೋಸ್ಕರ ನನ್ ಕನ್ಸಿಗೆ ಇವತ್ತು ಮೊದಲನೇ ಹೆಜ್ಜೆ. ತುಂಬಾ ಖುಷಿ ಆಗ್ತದೆ. ನೀನ್ ಎಲ್ಲಿದ್ಯಾ? ಇವತ್ತು ಒಂದ್ ಒಳ್ಳೆ ಕೆಲಸ ಶುರು ಮಾಡಕ್ ನಿರ್ಧಾರ ಮಾಡಿದ್ದಿಲ್ಲ. ಒಳ್ಳೇದಾಗ್ಲಿ ಅಂತ ಬೆಳಗ್ಗೆ ದೇವ್ರ ದರ್ಶನ ಮಾಡಕ್ ಹೊರಟಿದ್ವಿ. ಆದ್ರೆ ದೇವಸ್ಥಾನದ ಬಾಗ್ಲೇ ತೆಗ್ದಿಲ್ಲ ನೋಡು. ಅದಕ್ಕೆ ಟೀ ಕುಡಿತಾ ಕೂತಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಬೇಗ ಬರ್ತೀನಿ, ಒಟ್ಟಿಗೆ ತಿಂಡಿ ತಿನ್ನೋಣ. ಓಕೆ ಮೇಡಮ್. ಸರಿ ಕಣೆ, ನಾನ್ ದೇವ್ರ ಹತ್ರ ಹೋಗಿ ಬರ್ತೀನಿ. ಇವತ್ತೇನಾರ ನೀನು ಹೇಳಿರೋ ಹುಡುಗನ ಕರ್ಕೊಂಡು ಬಂದಿಲ್ಲ ಅಂತ ಇಟ್ಕೋ, ನಮ್ಮ ಅಕ್ಕನ ಮಗ ಪುರುಷೋತ್ತಮನೆ ಫಿಕ್ಸ್. ಬರ್ದಿಟ್ಕೋ. ಎಲ್ಲ ಕೆಲಸ ಮುಗಿಸಿ ಬೇಗ ಬರ್ತೀನಿ, ಒಟ್ಟಿಗೆ ತಿಂಡಿ ತಿನ್ನೋಣ. ಸರಿ ಕಣೆ, ನಾನ್ ದೇವ್ರ ಹತ್ರ ಹೋಗಿ ಬರ್ತೀನಿ.
ಹಲೋ, ಏನ್ ಹೇಳ್ತಿದ್ಯಾ? ಐ ಕಾಂಟ್ ಬಿಲೀವ್ ಇಟ್. ನಿಜವಾಗ್ಲೂ? ರೇ ಎತ್ಕೊಳ್ರಿ. ಅಯ್ಯೋ, ಬೇಗ, ಕೇಸ್ ಬೇಗ, ಆಗುತ್ತೆ, ಬೇಗ, ಬೇಡ, ಬೇಡ. ಎತ್ಕೊಳ್ರಿ. ಸ್ವಲ್ಪ ಸೈಡ್ ಕೊಡಿ, ಸ್ವಲ್ಪ ನೀರ್ ಕೊಡಿ, ಸ್ವಲ್ಪ. HMT ರೋಡು ದೇವಸ್ಥಾನದ ಎದುರುಗಡೆ ಆಕ್ಸಿಡೆಂಟ್ ಆಗಿದೆ ಸರ್. ಒಂದ್ ನಿಮಿಷ ಇರು. ಕಾರ್ ಈಗ ತಾನೇ ಮನೆ ಒಳಗಡೆ ಬಂತು. ಯಾವಾಗ ಆಯ್ತಿದೆಲ್ಲ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಸರ್, ಸರ್ಜರಿ ಕನ್ಸೆಂಟ್ಗೆ ಸೈನ್ ಹಾಕೋರು ಯಾರೂ ಇಲ್ಲ. ಇಲ್ಲಿ ಸರ್ಜರಿ ಆಗಲ್ಲ ರೀ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ. SIಗೆ ಬಂದು ನನ್ನ ಮೀಟ್ ಮಾಡಕ್ ಹೇಳಿ. ಹಾಗೆ ID ಕಾರ್ಡ್ ಕೊಟ್ಬಿಡಿ, ಅವ್ರಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದು. ಏನಾದ್ರೂ ಕ್ಲೂ ಸಿಗ್ತಾ? ಎನಿಥಿಂಗ್ ಸಸ್ಪಿಷಿಯಸ್? ಓಕೆ, ಕಳ್ಸ್ಕೊಡಿ, ನಾನು ಚೆಕ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಪೇಷಂಟ್ ಹತ್ರ ಈ ID ಇತ್ತು. ಡಾಕ್ಟರ್ ನಿಮಗೆ ಕೊಡಕ್ಕೆ ಹೇಳಿದ್ರು. ಏನಾದರೂ ಯೂಸ್ ಆಗ್ಬೋದಾ? ಚೆಕ್ ಮಾಡಿ ಸರ್. ಈ ID ಇಟ್ಕೊಳ್ಳಿ. ಅದರಲ್ಲಿರೋ ನಂಬರ್ದು ಸಿಮ್ ಕಾರ್ಡ್ ಡೀಟೇಲ್ಸ್ ತೆಗ್ಸಿ. ಹಾಗೆ CDR ಡೀಟೇಲ್ಸ್ ತೆಗ್ಸಿ. ಯಾರಾದ್ರೂ ರಿಲೇಟಿವ್ ಸಿಗ್ತಾರಾ ಅಂತ ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಧರ್ಮ. ಗುಡ್ ಮಾರ್ನಿಂಗ್. ಮೂರ್ತಿ ಅವರೇ, ಕುತ್ಕೊಳ್ಳಿ, ತಿಂಡಿ ತಿನ್ನಿ. ಇಲ್ಲ, ನಂದಾಯ್ತು. ಮೀಟಿಂಗು ಇನ್ನೊಂದು 30 ಮಿನಿಟ್ಸ್ ಪುಷ್ ಮಾಡ್ಲಾ? ಬೇಡ ಬೇಡ, ಸರಿಯಾದ ಟೈಮ್ಗೆ ಹೋಗೋಣ. ಸಾಕು. ಅಲ್ರಿ, ನೀವು ಮನೇಲಿ ಊಟ ಮಾಡೋದೇ ಒಂದ್ ಹೊತ್ತು, ಅದನ್ನು ಆರಾಮಾಗಿ ಮಾಡ್ಬಾರ್ದಾ? ನೀನ್ ಹೀಗೆ ತಿಂಡಿ ಬಡಿಸ್ತಾ ಇದ್ರೆ ಆಫೀಸ್ ಹೋಗಿ ನಾನು ಮೀಟಿಂಗ್ ಅಲ್ಲ, ನಿದ್ದೆ ಮಾಡ್ಬೇಕಾಗತ್ತೆ. ಎಲ್ಲಿ ನಿನ್ ಮಗ? ರೂಮಲ್ಲಿದ್ದಾನೆ ರೀ. ನಿನ್ನ ಮಗನಿಗೆ ಹೇಳು, ಜವಾಬ್ದಾರಿಗಳಿಂದ ಬಹಳ ದಿನ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಸರಿ, ಹೊರಡೋಣ. ಈ ಸಂಜೆ ನಿನ್ನ ಭಾವನು ಬರುವನು ಮಗಳೇ. ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಿ. ಖಂಡಿತವಾಗ್ಲೂ ಕರ್ಕೊ ಬರ್ತಾರೆ ಮಗಳೇ. ಈ ಸಂಜೆ ಸತ್ಯ ಹರಿಶ್ಚಂದ್ರ ಬರುವನು ಮಗಳೇ. ಗುಡ್ ಲಕ್. ಕಾಫಿ ಕೊಡು ಮಗಳೇ. ನನ್ಗೊಂದು ಬಿಸ್ಕೆಟ್ ಕೊಡಮ್ಮ.
ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಮಗಳೇ. ಯಾಕಪ್ಪ ಅಷ್ಟು ಅರ್ಜೆಂಟು? ಬರ್ತಾಳ ಬಿಡು. ರಾಜ್ 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 ಎದ್ದೇಳಪ್ಪ. ರಾಜ್ ಎದ್ದೇಳು. ಇಷ್ಟು ಬಿದ್ದು ಏನ್ ಮಾಡ್ಬೇಕಮ್ಮ? ಗಂಟೆ 9 ಆಯ್ತು. 9 ಗಂಟೆಗೆ ಯಾವಾಗ ಎದ್ದಿದ್ದೀನಮ್ಮ? ತರ್ಲೆ ಮಾಲ್ಡೀವ್ಸ್ ಹೋಗಲ್ವಾ ಇವತ್ತು? ಅರ್ಧ ಗಂಟೆ ಮುಂಚೆ ಇಡ್ಸುತ್ತಾನೆ. ಯಪ್ಪ, ಈ ರೂಮ್ ಅದ್ ಯಾವ ಕಾಲ ಕ್ಲೀನ್ ಆಗುತ್ತೋ ದೇವ್ರಿಗೆ ಗೊತ್ತು. ಅಬ್ಬಾ, ಕೊನೆಗೂ ಹೊರಟಿಯಾ? ಎಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಂಡ್ಬಿಡ್ತೀಯ ಅಂತ ಹೆದರ್ಕೊಂಬಿಟ್ಟಿದ್ದೆ. ಎಲ್ಲ ಎತ್ಕೊಂಡ್ಯಾ? ಟಿಕೆಟ್ಸ್ ಇಲ್ಲಿದೆ. ಪಾಸ್ಪೋರ್ಟ್? ಓ, ಪಾಸ್ಪೋರ್ಟ್ ಮರ್ತ್ಬಿಟ್ಟೆ. ರಾಜ್, ನಿನ್ ಪಾಸ್ಪೋರ್ಟ್. ನನ್ ಮುದ್ದು ಅಮ್ಮ ನೀನು. ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ಪಬ್ಬು ಗಿಬ್ಬು ಅಂತೆಲ್ಲ ಸುತ್ತೋ ಹಾಗಿಲ್ಲ. ಹೊರಡೋಣ ರಾಜ್? ಎಲ್ಲಿಗೆ? ಇದ್ ಏನೇ ಅವತಾರ ನಿಂದು? ನಾನು ಹೇಳಿಲ್ವಾ? ಏರ್ಪೋರ್ಟ್ಗೆ ಹೋಗ್ತಿದೀವಲ್ಲ, ಅದಕ್ಕೆ ಈ ಸ್ಟೈಲ್. ಇದು ಸ್ಟೈಲ್ ಅಲ್ಲ, ಐಲು. ಈ ಅವತಾರದಲ್ಲಿ ನೀನು ಏರ್ಪೋರ್ಟ್ಗೆ ಹೋದ್ರೆ ನಾಯಿಗಳು ಅಟ್ಸ್ಕೊಂಡ್ಬರ್ತಾವ ಅಷ್ಟೇ. ರಾಜ್, ಅಲ್ಲಿ ಮುತ್ತು ಹವಳ ಎಲ್ಲ ಚೆನ್ನಾಗಿ ಸಿಗುತ್ತಂತೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ನೀನ್ ತಗೊಂಡ್ ಬಂದ್ರೆ ನಾನು ಒಳ್ಳೆ ನೆಕ್ಲೆಸ್ ಮಾಡಿಸ್ಕೊಳ್ತೀನಿ, ಮರಿಬೇಡ. ಸರಿ ಅತ್ತೆ. ಅವ್ನು ನೆಮ್ಮದಿಯಾಗಿ ಹೋಗಿ ಬರಕ್ ಬಿಡೆ, ಅದೆಲ್ಲ ತರಬೇಡ ರಾಜ್. ಬರ್ತಾ ನನಗೊಂದು. ಓಕೆ ಮಾಮ. ಅದೆಲ್ಲ ಏನು ಬೇಡ, ಕುಡಿತಾರಂತೆ. ರಾಜ್, ನೀನು ಮರೀದೆ ಹವಳ ತಗೊಂಬ. ಹಾ, ಅವಳನ್ನ ಕರ್ಕೊಂಡ್ಬಿಡು. ಗಣಿ, ಅವಳು ಬೇಡ, ಅಲ್ಲೇ ಬಿಟ್ಬಿಡು. ನೀನ್ ಯಾರ ಮಾತು ಕೇಳ್ಬೇಡ ರಾಜ್, ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ಕೊಂಡ್ ಬಾ. ಸೂಪರ್ ಕಣೆ ನೀನು. ನೀನೊಬ್ಳೆ ನನ್ನ ಅರ್ಥ ಮಾಡ್ಕೊಂಡಿರೋದು. ಅಯ್ಯೋ, ಮರ್ತೇ ಬಿಟ್ಟೆ. ರಾಜ್, ಬಾ ನನ್ ಜೊತೆ. ಮತ್ತಿನೇನಮ್ಮ, ನನ್ ಟೈಮ್ ಆಗ್ತಿದೆ. ಬಾ, ಹೇಳ್ತೀನಿ. ಒಂದ್ ನಿಮಿಷ. ದೇವ್ರ ಒಳ್ಳೇದ್ ಮಾಡ್ಲಿ. ಹುಷಾರಾಗಿ ಹೋಗ್ಬಿಟ್ ಬಾ. ಓಕೆ ಮಾಮ್. ಬಾ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ಆಯ್ತಮ್ಮ. ತಿಂಡಿ ತಿನ್ಬೇಕು. ನನ್ನ ನೋಡ್ಕೊಂಡ್ ಮಾತಾಡು. ಕಾರ್ಗಳೆಲ್ಲ ಫಾಸ್ಟ್ ಆಗಿ ಓಡಿಸ್ಬಾರ್ದು. ಜವಾಬ್ದಾರಿಯಿಂದ ಇರ್ಬೇಕು. ಆಯ್ತಮ್ಮ. ಗಂಟೆಗೊಂದ್ಸಲ ನಂಗೆ ಫೋನ್ ಮಾಡ್ಬೇಕು. ಗಂಟೆಗೊಂದ್ಸಲ ನಿನಗೆ ಕಾಲ್ ಮಾಡ್ಲಾ? ನಾನು ಮಾಲ್ಡೀವ್ಸ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಲಾ? ಸರಿ, 2 ಗಂಟೆಗೊಂದ್ಸಲ ಫೋನ್ ಮಾಡು. ಆಯ್ತಮ್ಮ. ನಂಗೆ ನಿನ್ ಬಗ್ಗೆನೇ ಯೋಚನೆ ಇರುತ್ತೆ ಕಂದ. ಈಗ ಲೇಟ್ ಆಗದ, ನನ್ನ ಬಿಡಮ್ಮ. ಬಾಯ್ ದಕ್ಷು. ನನಗೇನ ಸ್ಟೇಜ್ ಆಗಿಲ್ಲ. ಹೋಗ್ಬಾ ಹೋಗ್ಬಾ. ಬಾಯ್. ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್. ನಾನು ಈಗ ತಾನೇ ಏರ್ಪೋರ್ಟ್ ಹೊರಟಿದ್ದಾನೆ. ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೂ ಮಗ, ಮಾಲ್ಡೀವ್ಸ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದು ಐಲ್ಯಾಂಡ್ ಕಣ. ಹೋಟೆಲ್ ಪ್ಯಾರಡೈಸ್ ಬುಕ್ ಮಾಡಿದೀನಿ. 1 ವಾರ ಫುಲ್ ಕಳೆದೋಗ್ಬಿಡೋಣ ಅಂತ ಅನ್ಕೊಂಡಿದೀನಿ ಮಗ.
ಏಯ್ ಇಳಿಯೋ ಕೆಳಗೆ. ಯಾಕೆ ಸರ್? ಜೀಪ್ ಹತ್ತಕ್ಕೆ. ಜೀಪಾ? ಯಾಕೆ? ನಾನೇನ್ ಮಾಡಿದೀನಿ? ಸುಮ್ನೆ ಜೀಪ್ ಹತ್ತು, ಇಲ್ಲಾಂದ್ರೆ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಫ್ರಾಂಕ್ ಮಾಡ್ತಿಲ್ಲ ತಾನೆ? ಸುಮ್ನೆ ನಿಮ್ಮವ್ರಿಗೆ ಜೀಪ್ ತೆಗೆ ಕೇಳಿ, ಅರ್ಜೆಂಟ್ ಇದೆ. ತಲೆ ಕೆಟ್ಟಿದ್ಯಾ? ಬೇಗ ಕಾರಿಂದ ಇಳಿ. ಸರ್ ಸುಮ್ನೆ ತಮಾಷೆ ಮಾಡ್ಬೇಡಿ, ನಂಗೆ ಫ್ಲೈಟಿಗೆ ಲೇಟ್ ಆಗ್ತಿದೆ. ನಾನು ಫ್ಲೈಟ್ ಹತ್ತೋಕೆ ಕರೀತಾ ಇರೋದು. ಕೆಳಗಿಳಿ. ಇಳಿಯಲೇ. ಮೂರ್ತಿ, ನಮ್ಮ ಸುಶಾಂತ್ಗೆ ಒಂದು ಹೊಸ ಕ್ಯಾಬಿನ್ನ ರೆಡಿ ಮಾಡಬೇಕು. ಹಾಗೆ ಈ ಸಿಸ್ಟಮ್ಸ್ ಎಲ್ಲ ಏನಿದೆಯಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಬಿಡೋಣ. ಹೇಗಿದ್ರೆ ನಾನಂತೂ ಯೂಸ್ ಮಾಡೋದೇ ಇಲ್ವಲ್ಲ. ಆಮೇಲೆ ಅವನಿಗೆ ಗೈಡ್ ಮಾಡೋದಕ್ಕೆ ನಮ್ಮ ಎಂಪ್ಲಾಯಿ ಯಾರನ್ನಾರು ಒಬ್ಬನ ಅಸೈನ್ ಮಾಡಬೇಕು. ಈ ಕಂಪ್ನಿ ಕೆಲಸ ಎಲ್ಲ ಏನು ಅಂತ ಅರ್ಥ ಆಗೋ ತನಕ ಅವರು ಅವನ ಜೊತೆನಲ್ಲೇ ಇರಬೇಕು. ಯಾರನ್ನ ಅಸೈನ್ ಮಾಡೋದಂತ ನಾನು ತುಂಬ ಯೋಚನೆ ಮಾಡಿದೆ, ಬಟ್ ನನಗೆ ಯಾರು ಅಂತ ಹೊಳಿತಾ ಇಲ್ಲ. ನಿನಗೆ ಯಾರು ಅಂತ ಏನಾದ್ರು? ನಮ್ಮಲ್ಲಿ ಶ್ರೀನಿವಾಸ್ ರಾವ್ ಅಂತ ಒಬ್ರು ಇದ್ದಾರೆ. ಹಿ ಇಸ್ ಗುಡ್ ಎಟ್ ಇಟ್. ನಾ ಹೇಳ್ತೀನಿ, ಯು ಡೋಂಟ್ ವರಿ. ಇನ್ನು 3 ತಿಂಗಳಲ್ಲಿ ಸುಶಾಂತ್ನ ರೆಡಿ ಮಾಡೋ ಜವಾಬ್ದಾರಿ ನಂದು. ಓಕೆ ಓಕೆ. ಆಮೇಲೆ ಒಂದು ನಿಮಿಷ. ಹಲೋ, ವಾಟ್? ಏನ್ ಹೇಳ್ತಾ ಇದ್ದೀರಾ? ಏನಾಯ್ತು ಮೂರ್ತಿ? ನಮ್ ಸುಶಾಂತ್ನ ಪೊಲೀಸ್ ಅರೆಸ್ಟ್ ಮಾಡಿದಾರಂತೆ. ಏನೋ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಹೇಳ್ತಿದ್ದಾರೆ. ನಿನ್ನ ಕನ್ಸಿಗೆ ನಾನ್ ಸಪೋರ್ಟಿವ್ ಆಗಿ ನಿಲ್ತೀನಿ. ನಿನ್ ಕಂಪ್ನಿ ಶುರು ಮಾಡೋದಕ್ಕೆ ನಾನ್ ಫಂಡ್ ಅರೇಂಜ್ ಮಾಡ್ತೀನಿ. ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ನೀನು ನನ್ನ ಲವ್ ಮಾಡು ಅಂತ ನಾನೇನ್ ಫೋರ್ಸ್ ಮಾಡಲ್ಲ. ಹಾಗೆ ಮಾಡೋ ಹಾಗಿದ್ರೆ ಕಾಲೇಜ್ ಟೈಮಲ್ಲೇ ಮಾಡ್ತಾ ಇದ್ದೆ. ಹಾಗೆಲ್ಲ ಯಾವ್ದನ್ನು ಒತ್ತಾಯ ಮಾಡಿ ತಗೊಳ್ಳೋ ಸ್ವಭಾವ ನಂದಂತೂ ಅಲ್ಲ. ನಿನ್ ಜೊತೆನೆ ಜೀವನ ಕಳಿಬೇಕು ಅಂತ ನೀನ್ ನೋಡ್ದಾಗ್ಲಿಂದ ಆಸೆ. ಆ ಆಸೆ ಇನ್ನೂ ಜೀವಂತವಾಗಿದೆ. ನೀನ್ ಸುಮ್ನೆ ನನ್ನ ಜೊತೆ ಕೆಲಸ ಮಾಡು. ನನ್ ಪ್ರೀತಿ ಮೋಸ ಅಲ್ಲ ತಿಳಿತಾ. ಈ ಡಾಕ್ಯುಮೆಂಟ್ ನೋಡು. ನನ್ಗ ಆಸ್ತಿ ಅಂತ ಇರೋದು ಇದೊಂದೇ ಆರಾಧನೆ. ಇದರಿಂದ ನಿನಗೇನಾದ್ರೂ ಉಪಯೋಗ ಆದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ನನ್ಗಿನ್ ಯಾರೇ ಇದಾರೆ ಆರಾಧನಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ನನ್ನೋರು ಅಂತ ಸದ್ಯಕ್ಕಿರೋದು ನೀನ್ ಒಬ್ಳೆ. ಇಂಥ ಟೈಮಲ್ಲಿ ನೀನು ಬಂದು ನನ್ನ ಕೈ ಹಿಡಿದೇ ಇದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ ರವಿ. ಮಹೇಶ್ ಸರ್ ನನ್ನ ಮದುವೆ ಮಾಡೇ ಬಿಡೋ ಹಾಗೆ ಕಾಣ್ತಿದ್ದಾರೆ. ಥ್ಯಾಂಕ್ ಯು ರವಿ. ನೀನು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಋಣ ತೀರಿಸ್ತೀನಿ. ದೇವ್ರೆ, ಯಾರೇ ಆಗಿದ್ರು ಅವ್ರ ಪ್ರಾಣಕ್ಕೆ ಅಪಾಯ ಆಗದೆ ಇದ್ರೆ ಸಾಕು. ಈ ರವಿ ಎಲ್ಲೋದ್ನೋ
ರವಿ ಫೋನ್ ಯಾಕೆ ಸ್ವಿಚ್ ಆಫ್ ಅಂತ ಬರ್ತಿದೆ? ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಯಾವತ್ತು ಸ್ವಿಚ್ ಆಫ್ ಮಾಡ್ತಿರೋನು ಇವತ್ತು ಯಾಕೆ ಹೀಗ್ ಮಾಡ್ತಿದ್ದಾನೆ? ಅವನು ನಾಟಕ ಆಡ್ತಾ ಇರ್ಬೋದು. 3 ದಿನ ನಿನ್ ಜೊತೆಲಿದ್ದು ಮಜಾ ಮಾಡಿ ಕೈ ಕೊಟ್ಟು ಓದ್ತಾ ಇರ್ತಾನೆ. ನೋಡ್ತಾ ಇರು. ನಾಳೆನೆ ಅವ್ರ ಮನೆ ಕರ್ಕೊಂಡ್ ಬರ್ತೀನಿ. ಸೂಟ್ ಕೇಸ್ನ ಇಲ್ಲೇ ಇಟ್ಟಿದ್ದೀನಿ, ಅವನ್ನ ಕರ್ಕೊಂಡ್ ಬಾ, ನಾನು ನೋಡ್ತೀನಿ. ಇವತ್ತೇನಾರ ನೀನ್ ಹೇಳಿರೋ ಹುಡುಗನ ಕರ್ಕೊಂಡ್ ಬಂದಿಲ್ಲ ಅಂತ ಇಟ್ಕೋ, ನಮ್ಮ ಅಕ್ಕನ ಮಗ ಪುರುಷೋತ್ತಮನೆ ಫಿಕ್ಸ್, ಬರ್ದಿಟ್ಕೋ. ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣಿಸ್ತಿದ್ಯಾ? ಆಕ್ಸಿಡೆಂಟ್ ಆದ ತಕ್ಷಣ ಹುಡುಗನ ಹಾಸ್ಪಿಟಲ್ ಸೇರ್ಸೋದ್ ಬಿಟ್ಟು ಊರ್ ಬಿಟ್ಟು ಓಡ್ ಹೋಗ್ತಿದ್ಯಾ? ಆಕ್ಸಿಡೆಂಟಾ? ಯಾವ ಆಕ್ಸಿಡೆಂಟ್ ಸರ್? ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಫೋನ್ ಮಾಡ್ಬೋದಾಗಿತ್ತು. ಈ ತರ ಆಗ್ಬಿಟ್ಟಿದೆ, ಜನ ಹೊಡಿತಾರೆ ಅಂತ ಅಲ್ಲಿಂದ ಓಡ್ಬಿಟ್ಟಿದ್ದೀನಿ, ಒಂದು ಸರೆಂಡರ್ ಆಗ್ತೀನಿ ಅಂತ. ಅದನ್ನೂ ಮಾಡ್ಲಿಲ್ಲ, ಸೀದಾ ಕಾರ್ ತಗೊಂಡ್ ಹೋಗಿ ಮನೇಲಿ ಕುತ್ಕೊಂಡ್ಬಿಟ್ಯಾ? ಸರ್ ನಾನು ಯಾವ ಆಕ್ಸಿಡೆಂಟು ಮಾಡಿಲ್ಲ. ನೀವ್ ಏನ್ ಹೇಳ್ತೀರ ನಂಗೆ ಏನು ಗೊತ್ತಾಗ್ತಿಲ್ಲ ಸರ್. ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೆ, ನೀವ್ ಬಂದು ಅರೆಸ್ಟ್ ಮಾಡಿದ್ರಿ, ಅಷ್ಟೇ ಸರ್ ನನ್ಗೆ ಗೊತ್ತಿರೋದು. ಆಕ್ಸಿಡೆಂಟ್ ಮಾಡಿ ದೇಶಾಂತರ ಓಡ್ ಹೋಗ್ಬೋದು ಅನ್ಕೊಂಡಿದ್ಯಾ? ತಕ್ಷಣ ಬಂದು ಸರೆಂಡರ್ ಆಗಿದ್ರೆ ಉಳ್ಕೋತಿದ್ದೆ ಮಗನೇ. ಹಬ್ಬ ಅಂದ್ರೆ 6 ತಿಂಗಳು ಜೈಲಾಗಿರೋದು ಅಷ್ಟೇ. ಹಿಟ್ ಅಂಡ್ ರನ್ ಕೇಸು. ಈಗ ಪನಿಷ್ಮೆಂಟ್ ಎಷ್ಟು ಅಂತ ಗೊತ್ತಾ? ಬಡವ್ರ ಪ್ರಾಣ ಅಂದ್ರೆ ಲೆಕ್ಕನೇ ಇಲ್ಲ ಅಲ್ವ ನಿಮ್ಗೆಲ್ಲ. ಅವನೇನಾದ್ರೂ ತೀರ್ಕೊಂಡ ತಿಟ್ಕೋ, 302 ರಿಜಿಸ್ಟರ್ ಮಾಡ್ತೀನಿ.